ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡಿಗ ಹರ್ಷಿತ್. ನಾನೊಂದು ಟ್ರೆಕ್ಕನ್ನು ಮಾಡಿದ್ದೇನೆ. ಅದರ ಹೆಸರು ಕ್ವಾರಿ ಪಾಸ್. ನನ್ನ ಜರ್ನಿ ಲುಧಿಯಾನ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಇದು ಬಸ್ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಓಕೆ, ಟ್ರಾವೆಲ್ ಮಾಡಲಿಕ್ಕೆ ಅಂತ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಸ್ನೇಹಿತರೆ, ಇದೇ ನಮ್ಮ ಬಸ್. ಈ ಥರ ಇದೆ ನೋಡಿ. ಇದು ಇವತ್ತು ನಾವು ಮಲಗಲಿಕ್ಕೆ ಒಂದು ಜಾಗ ಮಾಡಬೇಕಷ್ಟೇ. ನೋಡಿ, ಇದೇ ನಾವು ಮಲಗುವ ನೋಡಿ. ಇವನ್ ಜೊತೆ ನಾನು ಹೋಗ್ತಾ ಇದ್ದೇನೆ, ರಿಷು ಅಂತ ಹೇಳಿ ಇವನ ಹೆಸರು. ಸ್ನೇಹಿತರೆ, ನಾವು ಡೆಹ್ರಾಡೂನಿಂದ ಬಂದು ಋಷಿಕೇಶಿಂದ ಕ್ರಾಸ್ ಮಾಡಿ ಈಗ ಬ್ರೇಕ್ಫಾಸ್ಟ್ ಒಂದು ಜಾಗ ಕೆಫ್ಟೇರಿಯಾದಲ್ಲಿ ಇದ್ದೇವೆ. ಬಟ್ ಪ್ರಾಬ್ಲಮ್ ಏನಾಯ್ತಂದ್ರೆ, ಕಾರು ಅದು ಒಂದು ಚಿಕ್ಕ ಸಣ್ಣ ಟ್ಯಾಕ್ಸಿ, ಬಟ್ ಅದರಲ್ಲಿ 7 ಜನ ಇದ್ದೇವೆ. ಅದ್ರಲ್ಲಿ ಸ್ವಲ್ಪ ಟಿಕೆಟ್ ಆಗ್ತದೆ, ಸ್ವಲ್ಪ ಅನ್ಕಂಫರ್ಟೇಬಲ್. ಆಕ್ಚುಲಿ ಫಸ್ಟ್ ಹಿಡಿದು ಟೆಂಪೋ ಮಾಡ್ತೇವೆ ಅಂತ, ಪರವಾಗಿಲ್ಲ, ಏನಾದ್ರು ಅಡ್ಜಸ್ಟ್ ಮಾಡ್ತಾ ಇದ್ದೆ. ನೋಡಿ, ನಾವು ಒಂದು ಲೊಕೇಶನ್ಗೆ ಬಂದಿದ್ದೇವೆ. ನೋಡಿ, ನಿಮ್ಗೆ 2 ನದಿ ಕಾಣಿಸ್ತಿದೆ, ಒಂದು ಅದು ಮತ್ತೊಂದು ಇದು ಅಲಗನಂದ, ಮತ್ತೊಂದು ಇದು ಭಾಗೀರಥಿ. ಇದು 2 ಸಂಗಮ ಆಗಿ ನಮ್ಗೆ ಗಂಗಾ ನದಿ ಆಗುತ್ತಂತೆ. ಸ್ನೇಹಿತರೆ, ನಾವು ಈಗ ಗಾಡಿ ಚೇಂಜ್ ಮಾಡಿದ್ದೇವೆ. ಫೈನಲಿ ಸ್ವಲ್ಪ ಆರಾಮ ಆಗ್ತದೆ. ನೋಡಿ, ಈಗ ಗಾಡಿ ತೋರಿಸ್ತಿದ್ದೇನೆ. ನೋಡಿ, ಹೊರಗಿನ ವ್ಯೂಸ್. ನಾವು ಈಗ ತಲುಪುವಾಗ ಅರೌಂಡ್ 6 o'clock ಆಗ್ಬಹುದು. ನೋಡುವ, ನನಗೆ ಎಲ್ಲ ಡೀಟೇಲ್ಸ್ ಹೇಳ್ತೇನೆ, ಪ್ಲಾನ್ ಎಲ್ಲ ಹೇಳ್ತೇನೆ, ನಾನು ಯಾವುದರಿಂದ ಬೈ ಮಾಡಿದ್ದು ಅಂತ, ಹೇಗೆ ಬೈ ಮಾಡಿದೆ ಅಂತ. ಆದ್ರೂ ಕೂಡ ನಾ ಈಗ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ನಮ್ದು 6 day 5 night ಟ್ರಿಪ್. ಇದನ್ನು ನಾವು ಟ್ರಾವೆಲ್ ಏಜೆನ್ಸಿಯಿಂದ ನಾವು ಬುಕ್ ಮಾಡಿದ್ದೇವೆ. ಇದಕ್ಕೆ ನಮಗೆ ಕಾಸ್ಟ್ ಬಂದು ಅರೌಂಡ್ 6,000 ಇಲ್ಲ 7,000. ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇನ್ಕ್ಲೂಡ್ ಇತ್ತು. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂದ್ರೆ, ನಾವು ಡೆಹ್ರಾಡೂನಿಂದ ಅವ್ರು ನಮ್ಮನ್ನು ಪಿಕ್ ಮಾಡಿ ಜೋಶಿ ಮಠ ತನಕ ಅವ್ರದೇ. ನೋಡಿ, ನಾವೀಗ ಟ್ಯಾಕ್ಸಿಲಿ ಹೋಗ್ತಿದಿಲ್ಲ, ಇದು ಅವರೇ ಖರ್ಚದಲ್ಲಿ. ಪ್ಲಸ್ 7,000 ಅದು ನಾವು 5 days 6 nights ನಾವು ಆಗ್ತೇವಲ್ಲ, ಅದರದ್ದು ಕಾಸ್ಟ್. ಅದರಲ್ಲಿ ಡಿನ್ನರ್, ಬ್ರೇಕ್ಫಾಸ್ಟ್ ಅಂಡ್ ಲಂಚ್, ಟೆಂಟ್ ಮತ್ತೆ ಗೈಡ್ ಎಲ್ಲ ಇನ್ಕ್ಲೂಡ್ ಇದೆ. ಸೊ ಒಳ್ಳೆ ಪ್ಲಾನ್ ಇದು. ಇದು ನಮ್ ಪ್ಲಾನ್ ಈಗ ಅಂಡರ್ 10,000 ಬಜೆಟ್. 10,000 ಕ್ರಾಸ್ ಮಾಡೋದಿಲ್ಲ ಅನ್ನೋದು ನಮ್ದೇ. ನೋಡುವ ಹೇಗಾಗ್ತದೆ ಅಂತ. ನಾನು ಕೂಡ ಎಕ್ಸೈಟ್ ಆಗಿದ್ದೇನೆ. ಇದೊಂದು ಒಳ್ಳೆ ಅನುಭವ ನನಗೆ. ಡಿಸೆಂಬರ್ ಅಲ್ಲಿ ಹೋಗುದು. ಡಿಸೆಂಬರ್ ಅಲ್ಲಿ ಆಕ್ಚುಲಿ ಇದು ವಿಂಟರ್ ಸೀಸನ್, ಸ್ವಲ್ಪ ಚಳಿ ಇದೆ, ಬಟ್ ಈ ಸರಿ ಅಷ್ಟೇನು ಚಳಿ ಇಲ್ಲ. ಸೊ ಸ್ನೇಹಿತರೆ, ಸರ್ಚಿಂಗ್ ಸೋಲ್ ಅವರ ರೂಮಿಗೆ ಬಂದಿದ್ದೇವೆ. ನೋಡಿ ಯಾವ ತರ ಎಲ್ಲ ರೂಮ್ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನಮ್ಮ ಡಬಲ್ ಬೆಡ್, ನಾನು ಮತ್ತು ಋಷಿ ಇದ್ದೇವೆ ಇದರಲ್ಲಿ. ನೋಡಿ, ಇದು ನಾವು ಇಬ್ಬರು ರೂಮ್. ಒಳ್ಳೆ ಇದೆ, ಪರವಾಗಿಲ್ಲ, ಒಳ್ಳೆ ಇದೆ, ಪ್ರೀಮಿಯಂ ಇದೆ. ನೋಡಿ, ಇದು ಬಾತ್ರೂಮ್ ಎಲ್ಲ. ಇವತ್ತು ನಾವು ಡೆಹ್ರಾಡೂನಲ್ಲಿ ಪೀಪಲ್ ಕೋರ್ಟಲ್ಲಿ ನಾವು ಸ್ಟೇ ಮಾಡ್ತಾ ಇದ್ದೇವೆ, ಡೆಹ್ರಾಡೂನಿಂದ ಬಂದು. ಈಗ ನಾವು ಸರ್ಚಿಂಗ್ ಸೋಲ್ ಅವರ ರೂಮ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ ಬ್ರೀಫಿಂಗ್ ಎಲ್ಲ ಆಯ್ತು. ಬ್ರೀಫಿಂಗ್ ಎಲ್ಲ ಆಗಿ ಸ್ವಲ್ಪ ಅಗ್ರಿಮೆಂಟ್ ಎಲ್ಲ ಸೈನ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಬ್ರೀಫಿಂಗ್ ಇತ್ತು, ಯಾವ್ಯಾವ್ದನ್ನ ಕಿಟ್ಸ್ ಎಲ್ಲ ನಮಗೆ ಬೇಕು, ಜಾಕೆಟ್ ಬೇಕು, ಶೂಸ್ ಬೇಕು, ಮತ್ತೆ ಸನ್ ಗ್ಲಾಸ್ ಆಯ್ತು, ಹೆಡ್ ಲ್ಯಾಂಪ್ ಆಯ್ತು, ಇದೆಲ್ಲ ಬೇಕು ಅಂತ ಹೇಳಿದ್ರು. ಅದಾದ ನಂತರ ಈಗ ನಾನು ರೂಮಲ್ಲಿ ಇದ್ದೇನೆ. ನನ್ನ ಸಾಮಾನು ಯಾವ್ದು ನನಗೆ ಯಾವ ರಿಕ್ವೈರ್ಮೆಂಟ್ ಅಂತ ಪ್ರಕಾರ ನಾನು ಹೇಳ್ತೇನೆ. ನೋಡಿ ಸ್ನೇಹಿತರೆ, ಇದು ಫಸ್ಟ್ ರೈನ್ ಕೋಟ್, ಇದು 2 ಲೇಯರ್ ಇದೆ. ಮತ್ತೆ ಇದು ನಾನು ಪ್ಯಾಂಟ್ 1 2 ಮತ್ತೊಂದು ನಾನು ಹಾಕೊಂಡಿದ್ದೇನೆ, ಅದನ್ನು ಕೂಡ ತಗೊಂಡು ಹೋಗ್ತೇನೆ. ಇದು ಯಾಕಂದ್ರೆ ಏನಾದ್ರು ಒಳ್ಳೊಳ್ಳೆ ವ್ಯೂಸ್ ಇದ್ರೆ ಫೋಟೋಸ್ ಎಲ್ಲ ತೆಗಿಲಿಕ್ಕೆ. ಅದಾದ ನಂತರ ಇದು ಜಾಕೆಟ್, ಇದು ಕ್ಯಾಪ್ಸ್. ನೋಡಿ, ಒಂದು ಕ್ಯಾಪ್, ಮತ್ತೆ ಇದು ವ್ಯಾಸ್ಲಿನ್ ಲಿಪ್ ಬಾಮ್ ತಗೊಳ್ಳಿ. ಮತ್ತೆ ಪವರ್ ಬ್ಯಾಂಕ್ ಇಂಪಾರ್ಟೆಂಟ್, ಮತ್ತೆ ಬಾಟಲ್ ಇಂಪಾರ್ಟೆಂಟ್. ಲಗೇಜ್ ಆಯ್ತು, ನೀವು ಫೋಕಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಲಗೇಜ್ ಅಂತ ತಗೊಂಡು ಹೋಗ್ಲಿಕ್ಕೆ. ಮತ್ತೆ ಟೀ ಶರ್ಟ್ 1 2 ಲೇಯರ್ ತಗೊಳ್ಳಿ. ನಿಮ್ಗೆ ಯಾವ ತರ ಕಂಫರ್ಟೇಬಲ್ ಅದೇ ತರ ತಗೊಳ್ಳಿ. ನಾನು ಆಕ್ಚುಲಿ ಕರ್ನಾಟಕದವ, ನಮ್ಗೆ ಗೊತ್ತುಂಟು ನಮ್ಮದ್ರಲ್ಲಿ ಈ ತರ -20 -10 ಅಷ್ಟೆಲ್ಲ ಡಿಗ್ರಿ ಟೆಂಪರೇಚರ್ ಎಲ್ಲ ಇರೋದಿಲ್ಲ.
ಬಟ್ ಇಲ್ಲಿ ನನಗೆ ಗೊತ್ತುಂಟು ನನ್ನ ಬಾಡಿ ಕೆಪಾಸಿಟಿಯನ್ನು ಅದರ ರೀತಿ ನಾನು ಇದನ್ನ ಎರಡೆರಡು ಲೇಯರ್, ನಾಲ್ಕು ಪ್ಯಾಂಟ್, ಎರಡೆರಡು ಜಾಕೆಟ್ಸ್ ಪ್ಲಸ್ ನಾನು ಬೇರೊಂದು ಜಾಕೆಟ್ ಅನ್ನು ರೆಂಟ್ ತಗೊಳ್ತೇನೆ. ನಾನು ಒಂದು ಜಾಕೆಟ್ ಪ್ಲಸ್ ಒಂದು ಸ್ಟಿಕ್ಸ್ ಅನ್ನು ರೆಂಟ್ ತಗೊಳ್ತೇನೆ. ಅದು ಬಿಟ್ಟು ಏನು ರೆಂಟ್ ತಗೊಳ್ಳೋದಿಲ್ಲ. ಮತ್ತೆ ನೋಡಿ ಇದು ಶೂಸ್ ಮತ್ತೆ ಸಾಕ್ಸ್ ಕೂಡ ಉಲ್ಲನ್ ಸಾಕ್ಸ್ 2 ಪೇರ್ ಇರಲಿ, ಮತ್ತೆ ನಾರ್ಮಲ್ ಸಾಕ್ಸ್ ನಿಮಗೆ 2 ಪೇರ್ ಇರಲಿ. ಯಾಕಂದ್ರೆ ನಾರ್ಮಲ್ ಸಾಕ್ಸ್ ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಉಲ್ಲನ್ ದಪ್ಪದ ಸಾಕ್ಸ್ ನೀವು ಲಾಸ್ಟ್ ನೈಟ್ ಅಲ್ಲಿ ಯೂಸ್ ಮಾಡಿ.